ಹೆದ್ದಾರಿಗಳಲ್ಲಿ ಟೋಲ್ ಕಟ್ಟಿ ಕಟ್ಟಿ ಬೇಸತ್ತವರಿಗೆ ಕೇಂದ್ರ ಸರ್ಕಾರ ಒಂದಿಷ್ಟು ರಿಲೀಫ್ ಕೊಡುವಂತ ಯೋಚನೆಯನ್ನು ಮಾಡ್ತಾ ಇದೆ. ಫಾಸ್ಟ್ಯಾಗ್ ಆಧಾರಿತ ವಾರ್ಷಿಕ ಪಾಸ್ ವಿತರಣೆ ಮಾಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇದರ ಬಗ್ಗೆ ಘೋಷಣೆ ಮಾಡಿದ್ದಾರೆ. ಆಗಸ್ಟ್ 15, 2025ರಿಂದ ವಾರ್ಷಿಕ ಟೋಲ್ ಪಾಸ್ ಅನ್ನು ವಿತರಣೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. 3,000 ರೂಪಾಯಿ ಕೊಟ್ಟರೆ ಒಂದು ಟೋಲ್ ಪಾಸ್ ಸಿಗುತ್ತೆ. ಅದರ ವ್ಯಾಲಿಡಿಟಿ 1 ವರ್ಷ ಅಥವಾ 200 ಟ್ರಿಪ್ ಅನ್ನೋ ಅವಕಾಶವನ್ನು ಸೃಷ್ಟಿಸ್ತಾ ಇದ್ದಾರೆ. ಕಾರು, ಜೀಪು, ವ್ಯಾನ್ಗಳಿಗೆ ಈ ವಾರ್ಷಿಕ ಟೋಲ್ ಪಾಸ್ ಅನ್ವಯ ಆಗುತ್ತೆ. ಆದರೆ ಇದು ನಾನ್ ಕಮರ್ಷಿಯಲ್ ವಾಹನಗಳಿಗೆ ಮಾತ್ರ ಈ ವಾರ್ಷಿಕ ಪಾಸ್ ಅನ್ನು ವಿತರಣೆ ಮಾಡಲಾಗುತ್ತೆ ಅನ್ನೋದು ಕೂಡ ಗಮನಿಸಬೇಕು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿ. ಚಂದ್ರಮೋಹನ್, ಇಲ್ಲಿ 1 ವರ್ಷ ವ್ಯಾಲಿಡಿಟಿ ಸರಿಯಾ? 200 ಟ್ರಿಪ್ ಅಂತಂದ್ರೆ ಹೆಂಗದು ಲೆಕ್ಕಾಚಾರ? ರಕ್ಷತ್, ಈಗ ಈ ಒಂದು ವರ್ಷದಲ್ಲಿ ಎಷ್ಟೇ ಬಾರಿ ಬೇಕಾದ್ರೂ ಕೂಡ ಓಡಾಡಬಹುದು. ಆದ್ರೆ ಗರಿಷ್ಠ ಮಿತಿ ಅಂತಂದ್ರೆ 200 ಟ್ರಿಪ್ಗಳ ಮಿತಿಯನ್ನ, ಅಂದ್ರೆ ಒಂದು ಟೋಲ್ ಪಾಸ್ 200 ಟೋಲ್ಗಳನ್ನ ಪಾಸ್ ಆಗ್ಲಿಕ್ಕೆ ಈಗ ಅವಕಾಶವನ್ನ ಕೇಂದ್ರ ಸರ್ಕಾರ ಕೊಟ್ಟು ವಾರ್ಷಿಕ ಟೋಲ್ ಪಾಸ್ ಅನ್ನ ನೀಡಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದೆ. ಮುಖ್ಯವಾಗಿ ಈಗ ಟೋಲ್ಗಳಲ್ಲಿ ಫಾಸ್ಟ್ಯಾಗ್ ನ ಮೂಲಕ ಟೋಲ್ಗಳಲ್ಲಿ ಸಂಚಾರ ಮಾಡುವಂತದ್ದೇ ದೊಡ್ಡ ವಾಹನ ಪ್ರಯಾಣಿಕರಿಗೆ ಕಷ್ಟ ಆಗಿದೆ. ಅಂದ್ರೆ ಪ್ರತಿ ಟೋಲ್ ನಲ್ಲೂ ಕೂಡ 50 ರೂಪಾಯಿ, 60 ರೂಪಾಯಿ, 70 ರೂಪಾಯಿ ಹಣ ಕಟ್ಟಾಗ್ತಾನೆ ಇರುತ್ತೆ. ಜಾಸ್ತಿ ಹಣ ಕಟ್ಟಾಗುತ್ತೆ ಅಂತ ಹೇಳಿ ವಾಹನ ಸವಾರರು, ಮಾಲೀಕರು ಕೂಡ ತಮ್ಮ ತೊಂದರೆಯನ್ನ ತೋಡ್ಕೊಳ್ತಾ ಇದ್ರು. ಜೊತೆಗೆ ಈ ಒಂದು ಟೋಲ್ ಕಟ್ಟಾಗುವಂತ ಸಂದರ್ಭದಲ್ಲಿ ಕೂಡ ವಾಹನಗಳು ನಿಂತ್ಕೊಂಡು ಹೋಗ್ಲಿಕ್ಕೂ ಕೂಡ ಜಾಸ್ತಿ ಟೈಮ್ ಅನ್ನ ತೆಗೆದುಕೊಳ್ತಾ ಇತ್ತು. ಇದರಿಂದಾಗಿ ಈಗ ಕಾರ್ಗಳಲ್ಲಿ ಮತ್ತು ಜೀಪು, ವ್ಯಾನ್ಗಳಲ್ಲಿ ಸಂಚರಿಸುವಂತವರಿಗೆ ರಿಲೀಫ್ ಅನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಫಾಸ್ಟ್ಯಾಗ್ ಆಧಾರಿತ ವಾರ್ಷಿಕ ಪಾಸ್ ಅನ್ನ ಖರೀದಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದೆ. ಈ ವಾರ್ಷಿಕ ಪಾಸ್ಗೆ 3,000 ರೂಪಾಯಿ ಶುಲ್ಕವನ್ನ ನಿಗದಿಪಡಿಸಿದೆ. ಈ 3,000 ರೂಪಾಯಿ ಶುಲ್ಕವನ್ನ ಕಟ್ಟಿ ವಾರ್ಷಿಕ ಪಾಸ್ ಅನ್ನ ತೆಗೆದುಕೊಂಡು 1 ವರ್ಷ ಪೂರ್ತಿ ಸಂಚಾರವನ್ನ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಟೋಲ್ಗಳ ಮೂಲಕ ಸಂಚಾರವನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದೆ. ಟೋಲ್ ಪಾಸ್ ಆಕ್ಟಿವೇಟ್ ಆದ ದಿನದಿಂದ ಹಿಡಿದು 1 ವರ್ಷದವರೆಗೆ ಅಥವಾ ಗರಿಷ್ಠ 200 ಟ್ರಿಪ್ ಸಂಚಾರಕ್ಕೆ ಅವಕಾಶವನ್ನ ಕೊಟ್ಟಿದೆ. ಯಾಕೆಂದ್ರೆ ಅನ್ಲಿಮಿಟೆಡ್ ಆಗಬಾರ್ದು ಅನ್ನೋ ಕಾರಣಕ್ಕಾಗೋ ಏನೋ ಒಂದು 200 ಟ್ರಿಪ್ಗಳ ಮಿತಿಯನ್ನ ವಿಧಿಸಿದೆ. ಈ ಕಾರಣಕ್ಕಾಗಿ ಈಗ ವಾಹನ ಸವಾರರಿಗೆ ಇದು ಒಂದ್ ರೀತಿ ರಿಲೀಫ್. ಯಾಕೆಂತಂದ್ರೆ ಯಾವ್ದಾದ್ರು ಒಂದು ರಾಷ್ಟ್ರೀಯ ಹೆದ್ದಾರಿನಲ್ಲಿ ಸುಮಾರು 300-400 ಕಿಲೋಮೀಟರ್ ಸಂಚಾರ ಮಾಡ್ತೀವಿ ಅಂದ್ರೆ ಅಲ್ಲಿ 4-5 ಟೋಲ್ಗಳು ಇರ್ತವೆ. 4-5 ಟೋಲ್ಗಳಲ್ಲಿ ಶುಲ್ಕವನ್ನ ಕಟ್ಕೊಂಡು ಪಾಸ್ ಆಗೋದ್ರಿಂದ ಸುಮಾರು 300-400 ರೂಪಾಯಿ ಆಗ್ತಾ ಇತ್ತು. ಈ ಕಾರ್ ಖರೀದಿ ಮಾಡ್ಲಿಕ್ಕೂ ಕೂಡ 10-12 ಲಕ್ಷ ಹಣವನ್ನ ವಾಹನ ಸವಾರರು ಕಟ್ಟಿರ್ತಾರೆ. ಅದಾದ ಬಳಿಕ ಪೆಟ್ರೋಲ್, ಡೀಸೆಲ್ ಖರೀದಿಗೂ ಕೂಡ ಟ್ಯಾಕ್ಸ್ ಅನ್ನ ಕಟ್ಟೇನೆ ಪೆಟ್ರೋಲ್, ಡೀಸೆಲ್ ಕೂಡ ಖರೀದಿನ ಮಾಡ್ಬೇಕಾಗುತ್ತೆ. ಹೆದ್ದಾರಿ ಟ್ಯಾಕ್ಸ್ ಅನ್ನು ಕೂಡ ವಾಹನ ಸವಾರರು ಕಟ್ಟಿರ್ತಾರೆ. ಈಗ ಟೋಲ್ ನಲ್ಲೂ ಕೂಡ ಟೋಲ್ ಫೀಸ್ ಅನ್ನ ಕಟ್ಟುವಂತದ್ದು ಕೂಡ ಮತ್ತೊಂದು ಹೊರೆ. ಈ ಭಾರತದಲ್ಲಿ ಎಲ್ಲದಕ್ಕೂ ಕೂಡ ಟ್ಯಾಕ್ಸ್ ಅನ್ನ, ತೆರಿಗೆಗಳನ್ನ, ಶುಲ್ಕಗಳನ್ನ ಪಾವತಿ ಮಾಡೇನೆ ಓಡಾಡಬೇಕಾದಂತ ಪರಿಸ್ಥಿತಿ ಇತ್ತು ಅಂತೇಳಿ ವಾಹನ ಸವಾರರು ಕೂಡ ತಮ್ಮ ನೋವನ್ನ, ಆಕ್ರೋಶವನ್ನ, ಅಸಮಾಧಾನವನ್ನ ವ್ಯಕ್ತಪಡಿಸ್ತಲೇ ಇದ್ರು. ಈ ಟೋಲ್ಗಳು ಕೂಡ ಕೆಲವೊಂದು ಟೋಲ್ಗಳಲ್ಲಿ 20 ರೂಪಾಯಿ, 30 ರೂಪಾಯಿ ಇದ್ರೆ ಇನ್ನು ಕೆಲವು ಟೋಲ್ಗಳಲ್ಲಿ 55 ರೂಪಾಯಿ, 60 ರೂಪಾಯಿ ಟೋಲ್ ಕೂಡ ಇದೆ. ಇದರಿಂದಾಗಿ ವಾಹನ ಸವಾರರು, ಕಾರ್ಗಳ ಮಾಲೀಕರು ಕೂಡ ಇದು ದುಬಾರಿ ಟೋಲ್ ಶುಲ್ಕ ಅಂತೇಳಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಇದಕ್ಕೆಲ್ಲ ಪರಿಹಾರವಾಗಿ ವಾರ್ಷಿಕ ಟೋಲ್ ಪಾಸ್ ಅನ್ನ ಪಡೆಯಲಿಕ್ಕೆ ಈಗ ಕೇಂದ್ರ ಸರ್ಕಾರ ಅವಕಾಶವನ್ನ ಕೊಟ್ಟಿದೆ. ಈ ವರ್ಷದ ಆಗಸ್ಟ್ 15ರಿಂದ ವಾರ್ಷಿಕ ಟೋಲ್ ಪಾಸ್ ಅನ್ನ ವಿತರಣೆಯನ್ನ ಮಾಡಲಾಗುತ್ತೆ ಅಂತ ಕೇಂದ್ರದ ಹೆದ್ದಾರಿ ಮತ್ತು ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಇವತ್ತು ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಹೀಗಾಗಿ ಇದು ಕಾರ್ನ ಮಾಲೀಕರಿಗೂ ಕೂಡ ಒಂದು ರಿಲೀಫ್ ಅನೇ. ಯಾಕೆಂತಂದ್ರೆ ಒಂದು ಹೆದ್ದಾರಿನಲ್ಲಿ ಸುಮಾರು ಒಂದು ದಿನ 4-5 ಟೋಲ್ಗಳನ್ನ ಪಾಸ್ ಆಗೋದ್ರೂ ಕೂಡ 400 ರೂಪಾಯಿ, 300 ರೂಪಾಯಿವರೆಗೂ ಕೂಡ ಹಣ ಕಟ್ಟಾಗ್ತಾ ಇತ್ತು. ಈಗ ಅದಕ್ಕೆ ರಿಲೀಫ್ ಸಿಕ್ಕಂತಾಗುತ್ತೆ. ಈಗ 1 ವರ್ಷದ ಪಾಸ್ ಅನ್ನ ಪಡ್ಕೊಂಡು 200 ಟ್ರಿಪ್ಗಳನ್ನ, ಅಂದ್ರೆ 200 ಟೋಲ್ಗಳನ್ನ ದಾಟ್ಕೊಂಡು ಸಂಚಾರವನ್ನ ಮಾಡ್ಲಿಕ್ಕೂ ಕೂಡ ಅವಕಾಶ ಆಗುತ್ತೆ. ಹೀಗಾಗಿ ಇದರಿಂದ ಕಾರ್ನ ಮಾಲೀಕರಿಗೆ, ಜೀಪ್ಗಳ ಮಾಲೀಕರಿಗೆ, ವ್ಯಾನ್ಗಳ ಮಾಲೀಕರಿಗೂ ಕೂಡ ಹಣ ಉಳಿತಾಯ ಕೂಡ ಆಗುತ್ತೆ. ಹಾಗಾಗಿ ಇದು ಕಾರ್ಗಳಲ್ಲಿ ಸಂಚಾರ ಮಾಡುವಂತವ್ರಿಗೂ ಕೂಡ ಒಂದು ಒಳ್ಳೆಯ ಸುದ್ದಿ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.